ನಮಸ್ಕಾರ ಸ್ನೇಹಿತರೆ, 10 ವಿಶೇಷಗಳ ಈ ಸಂಚಿಕೆಗೆ ನಿಮಗೆಲ್ಲ ಸ್ವಾಗತ. ಲೈಫಲ್ಲಿ ತುಂಬ ಎತ್ತರಕ್ಕೆ ಬೆಳಿಬೇಕು ಅಂತ ಯಾರಾದರೂ ಅಡ್ವೈಸ್ ಮಾಡ್ತಾನೆ ಇರ್ತಾರೆ. ಆದರೆ ಅದರ ನಿಜ ಅರ್ಥದಲ್ಲಿ ತುಂಬ ಎತ್ತರ ಬೆಳೆದ ವ್ಯಕ್ತಿ ಯಾರು ಗೊತ್ತಾ? ಸುಲ್ತಾನ್ KOSEN. ಇವರು 251 ಸೆಂಟಿಮೀಟರ್ ಅಂದರೆ 8 ಅಡಿ 2.82 ಇಂಚು ಎತ್ತರ ಇದ್ದಾರೆ. ಟರ್ಕಿಯ ರೈತನಾದ ಇವರು 2009ರಿಂದ ಜೀವಂತ ಇರೋ ಅತಿ ಎತ್ತರದ ಮನುಷ್ಯ ಆಗಿದ್ದಾರೆ. ಬುರ್ಜ್ ಖಲೀಫಾ ಪ್ರಪಂಚದ ಅತಿ ಎತ್ತರದ ಕಟ್ಟಡ. ದುಬೈನಲ್ಲಿ ಕಟ್ಟಲಾಗಿರೋ ಈ ಕಟ್ಟಡವನ್ನು 2010ರಲ್ಲಿ ಲೋಕಾರ್ಪಣೆ ಮಾಡಲಾಯಿತು. ಸುಮಾರು 163 ಅಂತಸ್ತುಗಳಿರೋ ಈ ಕಟ್ಟಡ 2717 ಅಡಿ ಎತ್ತರ ಇದೆ. ಇದನ್ನು ಕಟ್ಟಲಿಕ್ಕೆ ಸುಮಾರು 6 ವರ್ಷ ತಗೊಂಡಿದ್ದಾರೆ ಮತ್ತು $1.5 ಬಿಲಿಯನ್ ಅಂದರೆ 11,250 ಕೋಟಿ ರು ಖರ್ಚು ಮಾಡಿದ್ದಾರೆ. ಅಮೆರಿಕದ ಕ್ಯಾಲಿಫೋರ್ನಿಯಾ ಸಿಟಿಯ ರೆಡ್ವುಡ್ ನ್ಯಾಷನಲ್ ಪಾರ್ಕ್ಗೆ ಹೋದರೆ ತಲೆ ಎತ್ತಿ ನೋಡಿದಷ್ಟು ದೂರ ಕಾಣೋದು ಕೋಸ್ಟ್ ರೆಡ್ವುಡ್ ಜಾತಿಗೆ ಸೇರಿದ ಈ ಮರ. ಹೈಪರಿನ್ ಅಂತ ಪ್ರೀತಿಯಿಂದ ಕರೆಯೋ ಈ ಮರ ಜಗತ್ತಿನ ಅತಿ ಎತ್ತರ ಇರೋ ಜೀವಂತ ಮರ ಅನಿಸ್ಕೊಂಡಿದೆ. ಸುಮಾರು 600ರಿಂದ 800 ವರ್ಷ ಹಳೆಯದು ಅಂತ ಅಂದಾಜಿಸಿರೋ ಈ ಮರ 381 ಅಡಿ ಎತ್ತರ ಇದೆ. ಪ್ರಪಂಚದ ಅತಿ ಎತ್ತರದ ಪ್ರಾಣಿ ಯಾವುದು? ಹೌದು, ನಿಮ್ಮ ಊಹೆ ಸರಿಯಾಗಿದೆ. ಅದು ಜಿರಾಫೆ. ಸರಾಸರಿಯಲ್ಲಿ ಜಿರಾಫೆಗಳು 15ರಿಂದ 18 ಅಡಿ ಎತ್ತರ ಇರ್ತವೆ. ಇದರಲ್ಲಿ 8 ಅಡಿಯಷ್ಟು ಅವುಗಳ ಕುತ್ತಿಗೆ ಭಾಗನೇ ಇರುತ್ತೆ. ಆಸ್ಟ್ರೇಲಿಯಾದ ಜೂನಲ್ಲಿರೋ ಫಾರೆಸ್ಟ್ ಅನ್ನೋ ಈ 12 ವರ್ಷದ ಜಿರಾಫೆ 18.8 ಅಡಿ ಎತ್ತರವಿದ್ದು ಅತಿ ಎತ್ತರವಿರೋ ಜೀವಂತ ಪ್ರಾಣಿ ಅನಿಸ್ಕೊಂಡಿದೆ. ನೀವು ಮೈಸೂರಿಗೆ ಹೋಗಿದ್ರೆ ಬೃಂದಾವನ ಗಾರ್ಡನ್ನ ಮ್ಯೂಸಿಕ್ ಫೌಂಟೇನ್ ನೋಡಿ ನಲ್ದಿರ್ತೀರಾ. ಆದರೆ ವಿಶ್ವದ ಅತಿ ಎತ್ತರದ ವಾಟರ್ ಫೌಂಟೇನ್ ಯಾವುದು ಗೊತ್ತಾ? ಎಗೈನ್ ದುಬೈನ ಜೆದ್ದಾನಲ್ಲಿರೋ ಕಿಂಗ್ ಫಾಲ್ಸ್ ಫೌಂಟೇನ್. ಅದು 1024 ಅಡಿ ಎತ್ತರಕ್ಕೆ ಚಿಮ್ಮೋ ಈ ನೀರಿನ ವೇಗ 350 km/h. ಇದಕ್ಕೆ ಸಿಹಿನೀರನ್ನು ಬಳಸೋದಿಲ್ಲ, ಬದಲಿಗೆ ಕೆಂಪು ಸಮುದ್ರದ ಉಪ್ಪು ನೀರನ್ನೇ ಉಪಯೋಗಿಸ್ತಾರೆ. ವಿಶ್ವದ ಅತಿ ಎತ್ತರದ ರೈಲ್ವೆ ಬ್ರಿಡ್ಜ್ ಯಾವುದು ಗೊತ್ತಾ? ನಮ್ಮ ಭಾರತದ ಜಮ್ಮು ಕಾಶ್ಮೀರದಲ್ಲಿರೋ ಬಕ್ಕಲ್ ಮತ್ತು ಕೌರಿ ಎಂಬ ಪ್ರದೇಶದ ಮಧ್ಯೆ ಚೆನಾಬ್ ನದಿಗೆ ಅಡ್ಡಲಾಗಿ ಕಟ್ಟಿರೋ ಚೆನಾಬ್ ಬ್ರಿಡ್ಜ್. ಈ ಸ್ಟೀಲ್ ಮತ್ತು ಕಾಂಕ್ರೀಟ್ ಬ್ರಿಡ್ಜ್ನ ಕಾರ್ಯ ಏಪ್ರಿಲ್ 2021ರಲ್ಲಿ ಕಂಪ್ಲೀಟ್ ಆಗಿದೆ ಮತ್ತು ಈ ರೈಲ್ವೆ ಮಾರ್ಗವನ್ನು ಡಿಸೆಂಬರ್ 2022ರಲ್ಲಿ ತೆರೆಯಲಾಗುತ್ತದೆ. ಅಂದಹಾಗೆ ಈ ಬ್ರಿಡ್ಜ್ನ ಎತ್ತರ 1178 ಅಡಿ. ಇನ್ನು ವಿಶ್ವದ ಅತಿ ಎತ್ತರದ ಪರ್ವತ ಯಾವುದು ಅಂತ ನಿಮಗೆ ಗೊತ್ತೇ ಇದೆ. ಅದು ಹಿಮಾಲಯ ಪರ್ವತ. ಖಂಡಾಂತರಗಳಿಂದ ಆವಿರ್ಭವಿಸಿದ ಈ ಪರ್ವತ ಸಮುದ್ರ ಮಟ್ಟದಿಂದ 8,848.86 ಮೀಟರ್ ಅಂದರೆ 29,031.7 ಅಡಿ ಎತ್ತರವಿದೆ. ಅಷ್ಟೇ ಅಲ್ಲ, ಪ್ರತಿ ವರ್ಷ 2 ಸೆಂಟಿಮೀಟರ್ ಈ ಪರ್ವತ ಬೆಳೆಯುತ್ತೆ ಅಂತ ವಿಜ್ಞಾನಿಗಳು ಅಂದಾಜಿಸಿದ್ದಾರೆ. ನೀವೀಗ ನೋಡ್ತಾ ಇರೋದು ವಿಶ್ವದ ಅತಿ ಎತ್ತರದ ಗೋಳಾಕಾರದ ವಾಟರ್ ಟ್ಯಾಂಕ್. 1964ರಲ್ಲಿ ಕಟ್ಟಿದ ಈ ವಾಟರ್ ಸ್ಪಿಯರ್ ಇರೋದು ನ್ಯೂ ಜೆರ್ಸಿಯ ಯೂನಿಯನ್ ಟೌನ್ಶಿಪ್ನಲ್ಲಿ. ಇದು ಸುಮಾರು 212 ಅಡಿ ಎತ್ತರವಿದೆ. 2,50,000 ಗ್ಯಾಲನಷ್ಟು ನೀರನ್ನು ಸಂಗ್ರಹಿಸಬಹುದಾದ ಈ ವಾಟರ್ ಟ್ಯಾಂಕನ್ನು ಮೊಬೈಲ್ ಟವರ್ ಆಗಿ ಕೂಡ ಉಪಯೋಗಿಸ್ತಾರೆ. ವೆನಿಜುವೆಲಾದ ಬೊಲಿವರ್ ಸ್ಟೇಟ್ನ ಕೆನಮಿಯಾ ನ್ಯಾಷನಲ್ ಪಾರ್ಕ್ನಲ್ಲಿರೋ ಏಂಜಲ್ ಫಾಲ್ಸ್ ಜಗತ್ತಿನ ಅತಿ ಎತ್ತರದ ಜಲಪಾತವಾಗಿದ್ದು 3,212 ಅಡಿ ಎತ್ತರವಿದೆ. ಅಷ್ಟೇ ಅಲ್ಲ, ಲಾಂಗೆಸ್ಟ್ ವಾಟರ್ ಡ್ರಾಪ್ ಕೂಡ ಬೀಳೋದು ಇಲ್ಲೇ. ಪ್ರಪಂಚದ ಅತಿ ಎತ್ತರದ ಪ್ರತಿಮೆ ಬೇರೆ ಯಾವುದೂ ಅಲ್ಲ, ಅದು ನಮ್ಮೆಲ್ಲರ ಪ್ರೀತಿಯ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲರದ್ದು. ಇದು 597 ಅಡಿ ಎತ್ತರವಿದ್ದು ಸ್ವತಂತ್ರ ಭಾರತದ ಏಕೀಕರಣಕ್ಕೆ ಅವರ ಕೊಡುಗೆಯನ್ನು ಸ್ಮರಿಸಲು ಈ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಅಂದರೆ ಏಕತಾ ಪ್ರತಿಮೆಯನ್ನು ಗುಜರಾತ್ನ ನರ್ಮದಾ ನದಿಯಲ್ಲಿ ನಿರ್ಮಿಸಲಾಗಿದೆ. ವೀಕ್ಷಕರೇ, ಇದು ಇವತ್ತಿನ ಮಾಹಿತಿಯಾಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತಷ್ಟು ವಿಶೇಷ ಮಾಹಿತಿಗಳ ವಿಡಿಯೋಗಳಿಗಾಗಿ ಮಾಸಿವರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ.